ನಾನು ಅಮೃತ ಅವ್ರ ಹತ್ರ ಹೀಗೆ ಹೊರಟಾಗಿ ನಡ್ಕೋಬಾರ್ದಾಗಿತ್ತು. ಪಾಪ ಎಷ್ಟೇ ಆದರೂ ಅಮೃತ ಅವರು ಒಂದು ಹೆಣ್ಣು. ಸಾಮಾನ್ಯವಾಗಿ ಹೆಣ್ಮಕ್ಳು ಒಂದು ಹಲ್ಲಿ ಜಿಳ್ಳೆ ನೋಡ್ದೇ ಭಯ ಪಡ್ತಾರೆ. ಅಂಥದ್ರಲ್ಲಿ ಅಷ್ಟು ದೊಡ್ಡ ಹದ್ದು, ಅದ್ರ ಜೊತೆ ಹಾವು ನೋಡಿದ್ರೆ ಭಯ ಆಗೋದು ಸಾಮಾನ್ಯ. ನಾನು ಯಾಕೆ ಅವ್ರ ದೃಷ್ಟಿಕೋನದಲ್ಲಿ ನಿಂತು ಯೋಚನೆ ಮಾಡಲಿಲ್ಲ? ಕೋಪದ ಕೈಲಿ ಬುದ್ಧಿ ಕೊಟ್ಟು ಅವ್ರಿಗೆ ಏನೇನೋ ಮಾತಾಡ್ಬಿಟ್ಟೆ. ಪಾಪ ಎಷ್ಟು ಬೇಜಾರಾಗಿರ್ತಾರೋ ಏನೋ. ಮದುವೆ ಆದ ಹೊಸದ್ರಲ್ಲಿ ಹೆಣ್ಮಕ್ಳು ಈ ಥರ ಒಬ್ಬೊಬ್ಬರೇ ತವ್ರ ಮನೆಗೆ ಹೋದ್ರೆ ತವ್ರ ಮನೇಲಿ 108 ಪ್ರಶ್ನೆಗಳು ಹುಟ್ಕೊಳ್ಳುತ್ತಂತೆ. ಅಮೃತ ಅವರು ಇವತ್ತು ಒಬ್ಬರೇ ತವ್ರ ಮನೆಗೆ ಹೋದ್ರು. ಗಂಡ ಸರಿ ಇಲ್ವೇನೋ, ಹಾಗೆ ಹೀಗೆ. ನಾನು ಲೋಕಾರೂಢಿ ಮಾತು ಹೇಳಿದೆ ಅಷ್ಟೇ. ಯೋಚನೆ ಮಾಡಪ್ಪ ನೀನೆ. ನಾನು ಯಾಕೆ ಬಂದಿಲ್ಲ ಅಂತ ಅಲ್ಲಿ 108 ಪ್ರಶ್ನೆಗಳು ಕೇಳಿರ್ಬೋದು. ಅಮೃತ ಅವ್ರಿಗೆ ಎಷ್ಟು ಮುಜುಗರ ಆಗಿರುತ್ತೋ ಏನೋ. ಅದಕ್ಕೆಲ್ಲ ಏನು ಉತ್ತರ ಕೊಟ್ಟರೋ ಏನೋ. ನನ್ನಿಂದಾಗಿ ಅವ್ರು ಸುಳ್ಳು ಹೇಳೋ ಸಂದರ್ಭನೂ ಬಂದಿರ್ಬೋದು. ಛೇ, ನನ್ನನ್ನು ಅಷ್ಟು ಇಷ್ಟಪಡೋ ಅಮೃತ ಅವ್ರ ಮನಸ್ಸನ್ನ ನೋಯಿಸ್ಬಿಟ್ನಲ್ಲ. ಒಂದೊಂದ್ಸತಿ ಯಾಕೆ ನನ್ನ ಬುದ್ಧಿ ನನಗೆ ಕೈ ಕೊಡುತ್ತೆ. ಅಮೃತ ಅವ್ರ ಮೇಲಿನ ಅತಿಯಾದ ಪ್ರೀತಿಯಿಂದ ಹೀಗೆಲ್ಲ ಮಾಡ್ತಾ ಇದ್ದೀನ? ಅವ್ರನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಿಂದ ಹೀಗೆಲ್ಲ ಆಡ್ತಾ ಇದ್ದೀನ? ಅವ್ರು ನನ್ನಿಂದ ದೂರ ಆದರೆ ಅವ್ರಿಗೆ ನನ್ನ ಬೆಲೆ ಗೊತ್ತಾಗುತ್ತೆ ಅಂತ ಹೀಗೆಲ್ಲ ಮಾಡ್ತಾ ಇದ್ದೀನ? ಒಂದು ಗೊತ್ತಾಗ್ತಾ ಇಲ್ವಲ್ಲ. ಆದರೆ ಅದು ಏನೇ ಇರಲಿ, ನಮ್ಮಿಬ್ಬರ ಜಗಳ ನಮ್ಮಿಬ್ಬರ ಮಧ್ಯೆ ಇರಬೇಕು. ನಾನು ಗೋಡೆ ಬಿಟ್ಟು ಹೊರಗೆ ಹೋಗಬಾರ್ದು. ಅಮೃತ ಅವ್ರನ್ನ ನೋಡಕ್ ಹೋಗಲ್ಲ. ಬೇಡ, ಆಗಲೇ ಬರಲ್ಲ ಅಂತ ಹೇಳಿ ಈಗ ಹೋದ್ರೆ ಸಣ್ಣನಾಗ್ಬಿಡ್ತೀನಿ. ನಾನು ಹೋಗಲ್ಲ, ನಾನು ಹೋಗಲ್ಲ, ನಾನು ಹೋಗಲ್ಲ. ಸಣ್ಣವನಾದ್ರೆ ಏನೀಗ? ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಗಂಡ ಹೆಂಡತಿ ಮಧ್ಯ ಇದೆಲ್ಲ ಇರಬಾರ್ದು ಅಂತ. ಬಿಟ್ಕೊಟ್ರೇನೆ ಅಲ್ವಾ ಸಂಬಂಧ. ನಾನಲ್ಲಿಲ್ಲದೆ ಅಮೃತ ಅವರು ಎಷ್ಟು ಮುಜುಗರ ಪಡ್ತಾ ಇರ್ತಾರೋ ಏನೋ. ಅದೇನೇ ಇರಲಿ, ಆಮೇಲೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಇವಾಗ ನನ್ನಲ್ಲಿ ಹೋಗೋದೇ ಸರಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ದೊಡ್ಡ ಅಂತ ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್